ಎಲ್ರಿಗೂ ಇವತ್ತಿನ ತಮ್ಮನೇಲಿ ನೋಡಿದವ್ರಿಗೆ ಗೊತ್ತಾಗಿರ್ಬೋದು. ದಗ ದಗ ಅಂತ ಉರಿತಿರೋ ಬಿಸಿಲಲ್ಲಿ ಏನಾದರೂ ತಂಪಾಗಿ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಬೇಸಿಗೆ ಮಧ್ಯಾಹ್ನ ಅಥವಾ ದಿಢೀರ್ ಉಪಹಾರಕ್ಕೆ ಅತ್ಯಂತ ಸುಲಭವಾಗಿರೋವಂಥ ತಂಪು ನೀಡೋವಂಥ ರೆಸಿಪಿ ಅಂದರೆ ಸೌತೆಕಾಯಿ ಅವಲಕ್ಕಿ. ಇದು 10 ನಿಮಿಷದಲ್ಲಿ ಆರೋಗ್ಯಕರವಾಗಿ ಈ ತಿಂಡಿನ ನೀವು ಮಾಡಿಕೊಂಡು ಸವಿಬೋದು. ಈ ತಿಂಡಿ ಹೊಟ್ಟೆಗೆ ಹಗುರವಾಗೂ ಇರುತ್ತೆ ಮತ್ತು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಇದು ಸೂಪರ್ ಫಾಸ್ಟ್ ಕ್ವಿಕ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಆಫೀಸು ಸ್ಕೂಲ್ ಹೋಗೋರು ಕೂಡ ಬೇಗ ಮಾಡಿಕೊಂಡು ತಿನ್ಕೊಂಡು ಆಫೀಸ್ಗೆ ಹೋಗ್ಬೋದು. ಈ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಏನಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ದಪ್ಪ ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. 2 ಕಪ್ ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಕುಡಿಯೋ ನೀರಲ್ಲೇ ತೊಳ್ಕೊಬೇಕು. ಯಾಕೆಂದರೆ ಮತ್ತೆ ನಾವು ಇದನ್ನು ನೆನೆಸೋದಿಲ್ಲ. ಹಾಗಾಗಿ ನಾವು ಕುಡಿಯೋ ನೀರನ್ನು ಹಾಕ್ಕೊಂಡು 2-3 ಸತಿ ಚೆನ್ನಾಗಿ ತೊಳೆದು ಅದನ್ನು ನಾವು ಬಸ್ದು ಸೈಡಲ್ಲಿ ಇಡಬೇಕು. ನೋಡಿ, ಈಗ ನಾನು 2-3 ಸತಿ ಕುಡಿಯೋ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ತೊಳಿತೀನಿ. ಅದರಲ್ಲಿರೋವಂಥ ಧೂಳೆಲ್ಲ ಹೊರಗೆ ಬರುತ್ತೆ. ಕ್ಲೀನಾಗಿ ಅವಲಕ್ಕಿನ ತೊಳ್ಕೊಂಡು ಅದನ್ನು ಎತ್ತಿಟ್ಕೋಬೇಕು. ನೋಡಿ, ಈಗ ಅವಲಕ್ಕಿನ ಚೆನ್ನಾಗಿ ಕಿವುಚಿ 2-3 ಸತಿ ತೊಳ್ಕೊಬೇಕು. ಒಂದು ಸತಿ ತೊಳೆದು ನೀರನ್ನು ಚೆಲ್ಲಿ ಮತ್ತೆ ಇನ್ನೊಂದು ಸತಿ ಕುಡಿಯೋ ನೀರನ್ನು ಹಾಕಿ ಚೆನ್ನಾಗಿ ಕಿವುಚಿ ತೊಳೆದಾಗ ಅವಲಕ್ಕಿ ಕ್ಲೀನಾಗಿ ಬರುತ್ತೆ. ಇದನ್ನು ನೀವು ಬಸ್ತಾರ ಇಟ್ಕೋಬೋದು, ಇಲ್ಲ ನೀರೆಲ್ಲ ಪೂರ್ತಿ ತೆಗೆದು ಹಾಗೆ ಇಟ್ಕೋಬೋದು. ಈಗ ನಾನಿಲ್ಲಿ ಎಳೆಯದು 3 ಸೌತೆಕಾಯಿ ತೊಗೊಂಡಿದ್ದೀನಿ. 2 ಕಪ್ ಅವಲಕ್ಕಿಗೆ 3 ಸೌತೆಕಾಯಿ ಬೇಕಾಗುತ್ತೆ. ಎಳೆಯದಾಗಿರಬೇಕು. ಸಿಪ್ಪೆ ಚೆನ್ನಾಗಿತ್ತು ಅಂದರೆ ಸಿಪ್ಪೆಯನ್ನು ತೆಗಿಯೋದು ಬೇಡ. ಹಿಂದೆ ಮುಂದೆ ಎರಡನ್ನೂ ತೆಗೆದು ಈ ಥರ ಉಜ್ಜಿದಾಗ ಇಲ್ಲಿ ಬಿಳಿದು ಏನು ರಸ ಬರುತ್ತಲ್ಲ ಅದನ್ನು ತೆಗಿಬೇಕು. ಅದು ವಿಷ ಅಂತ ಹೇಳ್ತಾರೆ. ಅದನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಬಲ್ತಿದ್ರೆ ಸಿಪ್ಪೆನೂ ಕೂಡ ಎರಿಬೇಕು. ನೋಡಿ, ಈಗ ನಾನು ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಈಗ ಪೂರ್ತಿ ಸಿಪ್ಪೆ ಎಲ್ಲ ತೆಗೆದು ಸೌತೆಕಾಯಿನ ತುರ್ಕೋಬೇಕು. ಎಳೆಯ ಸೌತೆಕಾಯಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಸೌತೆಕಾಯಿ ತಿನ್ನೋದ್ರಿಂದ ಬೇಸಿಗೆನಲ್ಲಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ದೇಹಕ್ಕೂ ತುಂಬ ತಂಪಾಗುತ್ತೆ. ನೋಡಿ, ಈಗ ನಾನು ಸೌತೆಕಾಯಿನ ದಪ್ಪ ತುರಿ ಇದೆಯಲ್ಲ ಅದರಿಂದ ತುರ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತುರಿ ದಪ್ಪ ಇದ್ದರೆ ನಿಮಗೆ ಅವಲಕ್ಕಿನಲ್ಲಿ ಕಾಣಿಸುತ್ತೆ ಮತ್ತು ತಿನ್ನೋದಕ್ಕೂ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ದಪ್ಪ ಹೋಲ್ನಲ್ಲಿ ಸೌತೆಕಾಯಿನ ತುರ್ಕೊಳ್ತಾ ಇದ್ದೀನಿ. 3 ಸೌತೆಕಾಯಿನೂ ಈ ಥರ ದಪ್ಪ ತುರಿನಲ್ಲಿ ತುರ್ಕೋಬೇಕು. ನೋಡಿ, ಸೌತೆಕಾಯಿನೆಲ್ಲ ಚೆನ್ನಾಗಿ ತುರ್ಕೊಂಡು ಇಟ್ಕೊಳ್ತೀನಿ. ಇದು ಏನು ಅಡುಗೆ ಇದೆಯಲ್ಲ ಇದು ಬೇಗ 10 ನಿಮಿಷದಲ್ಲೇ ಆಗೋಗುತ್ತೆ. ಜಾಸ್ತಿ ಏನು ಕುಕ್ ಮಾಡೋ ಅಂಥದ್ದು ಏನಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಟು ಈಗ ಬಾಣಲಿನಲ್ಲಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಅವಲಕ್ಕಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಎಣ್ಣೆ ಕಾದ್ಮೇಲೆ 1 ಬಟ್ಲಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ. ಲೈಟ್ ಬ್ರೌನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ತೀನಿ. ಎಲ್ಲಿವರೆಗೂ ಹುರ್ಕೋಬೇಕಂದ್ರೆ ಆ ಕಡಲೆ ಬೀಜ ಪಟ ಪಟ ಅಂತ ಸೀಳುತ್ತೆ. ನೋಡಿ, ಈ ಥರ ಪಟ ಪಟ ಅಂತ ಕ್ರ್ಯಾಕಲ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಕಡಲೆ ಬೀಜ ಆಗಿದೆ ಅಂತ ಅರ್ಥ. ತುಂಬ ಸೀಸಕ್ಕೆ ಹೋಗಬಾರ್ದು. ಹಾಗಾಗಿ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆ ಬೀಜನೆಲ್ಲ ಹುರ್ಕೊಂಡು 1 ಬಟ್ಲಲ್ಲಿ ತೆಗೆದಿಟ್ಟಿಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಗರಿಗರಿಯಾಗಿ ಹಾಗೆ ಇರುತ್ತೆ. ಈಗ ನಾವು ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ನಾನು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ತಿಂಡಿದು ಇನ್ನೊಂದು ವಿಶೇಷ ಏನಂದರೆ ಈರುಳ್ಳಿ ಏನು ಹೆಚ್ಚು ಆಗಿಲ್ಲ. ನಾನು ಇಲ್ಲಿ ಈರುಳ್ಳಿ ಹಾಕ್ಕೊತಿಲ್ಲ. ಬೇಕಾದರೆ ಈರುಳ್ಳಿನೂ ಹೆಚ್ಚು ಹಾಕ್ಕೋಬೋದು ಸಣ್ಣಗೆ. ಈಗ ನಾನು ಹಿಂಗನ್ನು ಸೇರಿಸ್ಕೊಂಡೆ. ಆಮೇಲೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕನಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹೆಸರು ಮೆಣಸಿನ್ಕಾಯಿ ಹೆಚ್ಚಾಕಿ ಸ್ವಲ್ಪ ಬಾಡಿದ್ಮೇಲೆ ಕರ್ಬೇವಿನ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಈಗ ನಾನು ನೆನೆಸಿಟ್ಟಿರೋಂಥ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಏನು ದಪ್ಪ ಅವಲಕ್ಕಿ ಇರುತ್ತಲ್ಲ ಅದು ನೋಡಿ ನೀರೆಲ್ಲ ಹೀರ್ಕೊಂಡು ಎಲ್ಲ ಉದುರುದ್ರಾಗ ಆಗಿದೆ. ಇದನ್ನು ಜಾಸ್ತಿ ನೀರು ಹಾಕಿ ನೆನೆಸೋದು ಬೇಡ, ತೊಳೆದುಕೊಂಡು ಹಾಗೆ ಬಿಟ್ಟರೆ ಆಯಿತು. ನೋಡಿ, ಈ ಥರ ಸಾಫ್ಟಾಗಿ ಆಗುತ್ತೆ ಅವಲಕ್ಕಿ. ಈ ಅವಲಕ್ಕಿಗೆ ನಾವು ಮಾಡಿರೋಂಥ ಒಗ್ಗರಣೆ ಎಲ್ಲ ಸೇರಿಸ್ಕೊಳ್ಳೋದು ಬೇಗನೆ ಆಗೋಗುತ್ತೆ. ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಬೇಸಿಗೆನಲ್ಲಿ ಆದಷ್ಟು ಉಪ್ಪನ್ನು ಕಡಿಮೆನೇ ಸೇರಿಸಿ, ಇಲ್ಲಾಂದರೆ ನೀರು ತುಂಬ ಕುಡಿಸುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು ಕಮ್ಮಿ ಉಪ್ಪು ತಿಂದರೆ. ಸೊ ಈಗ ನಾನು 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ರುಚಿನೂ ಹೆಚ್ಚುತ್ತೆ ಮತ್ತು ತಂಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನಾನು ಒಗ್ಗರಣೆ ಮಾಡಿ ತಣ್ಣಗಾಗಿತ್ತಲ್ಲ ಆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿಗೆ. ಇದು ನೆಂದಿರೋ ಅವಲಕ್ಕಿ, ಒಳ್ಳೆ ನೀರಲ್ಲೇ ನೆನೆಸಿರೋಂಥ ಅವಲಕ್ಕಿ. ಮತ್ತು ನಾನು ಇದನ್ನು ಒಗ್ಗರಣೆಗೆ ಹಾಕೋದಿಲ್ಲ ಅವಲಕ್ಕಿನ. ಸೊ ಇದಕ್ಕೆ ಅವಲಕ್ಕಿಗೆ ಒಗ್ಗರಣೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ 1 ಮುಕ್ಕಾಲು ಬಟ್ಲಷ್ಟು
ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ಫ್ರೆಶ್ಶಾಗಿ ತುರಿದಿರೋಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ. ಕಾಯಿ ತುರಿ ಜಾಸ್ತಿ ಇದ್ದಷ್ಟು ರುಚಿ ಇದು. ಆಮೇಲೆ 1 ಬಟ್ಲಷ್ಟು ಸೌತೆಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ದಪ್ಪಕ್ಕೆ ತುರ್ತಿದ್ವಲ್ಲ ಆ ಸೌತೆಕಾಯಿನ ಸೇರಿಸ್ಕೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದನ್ನು ಸೇರಿಸ್ಕೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಂತೂ ತುಂಬಾ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಇದಿಷ್ಟು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದೆ. ಸೌತೆಕಾಯಿನ ಲಾಸ್ಟಲ್ಲಿ ಹಾಕ್ಕೋಬೇಕು. ಮುಂಚೆನೇ ಹಾಕ್ಬಿಟ್ರೆ ಅವಲಕ್ಕಿ ಮೆತ್ತಗಾಗ್ಬಿಡುತ್ತೆ. ತಿನ್ನೋ ಅಷ್ಟೊತ್ತಿಗೆ ಫುಲ್ ಮೆತ್ತಗಾಗೋಗ್ಬಿಡುತ್ತೆ. ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಇದೆಲ್ಲ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಸೌತೆಕಾಯಿನ ಹಾಕಿ ಕೈ ಆಡಬೇಕು. ಲಾಸ್ಟಲ್ಲಿ ಉಪ್ಪು, ಹುಳಿ ಎಲ್ಲ ಹಾಕಾದ್ಮೇಲೆ ಕೈ ಆಡಿದ್ರೆ ಸೌತೆಕಾಯಿ ಅವಲಕ್ಕಿ ರೆಡಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಲೈಟಾಗಿ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು, ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸ್ಕೋಬೇಕು. ಅದಾದರೆ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೋದು. ಮೀಡಿಯಮ್ ಅವಲಕ್ಕಿ ಬಳಸ್ಬಿಟ್ರೆ ಬೇಗ ಮೆತ್ತಗಾಗುತ್ತೆ. ನೋಡಿ, ಈಗ ಗಟ್ಟಿ ಅವಲಕ್ಕಿಯಿಂದ ಮಾಡಿರೋಂಥ ಅವಲಕ್ಕಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಕರೆದಿಟ್ಕೊಂಡಿರೋಂಥ ಕಡಲೆಬೀಜ, ಗರಿಗರಿಯಾಗಿ ಕರೆದಿಟ್ಕೊಂಡಿರೋಂಥ ಕಡಲೆಬೀಜನ ಸೇರಿಸ್ಕೋಬೇಕು. ಇದನ್ನು ಸರ್ವ್ ಮಾಡೋ ಟೈಮಲ್ಲಿ ಸೇರಿಸ್ಕೋಬೇಕು. ಆವಾಗ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದೊಂದು ನೋಟ್ ನೋಡಿ, ಅವಲಕ್ಕಿ ಇದು ಸೌತೆಕಾಯಿ ಅವಲಕ್ಕಿ ಏನಿದೆಯಲ್ಲ, ಇದನ್ನು ನಾವು ತಿಂಡಿ ಮಾಡೋ ಟೈಮ್ ಅಥವಾ ಊಟ ಮಾಡೋ ಟೈಮ್ ಹತ್ತಿರ ಇದ್ದಾಗ ಮಾತ್ರ ಪ್ರಿಪೇರ್ ಮಾಡ್ಕೋಬೇಕು. ಮುಂಚೆನೇ ಮಾಡಿಟ್ಟು ಅದನ್ನು ಆಮೇಲೆ ತಿಂತೀವಿ ಅಂದರೆ ಆಗೋದಿಲ್ಲ. ಯಾಕೆಂದರೆ ಸೌತೆಕಾಯಿಗೆ ಉಪ್ಪನ್ನು ಸೇರಿಸಿ ಇಟ್ಬಿಟ್ಟಿರ್ತೀವಿ. ಎರಡೂ ಸೇರಿದಾಗ ನೀರು ಬೇಗ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸರ್ವಿಂಗ್ ಟೈಮಲ್ಲಿ ಇದನ್ನು 5 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು ಲೇಝಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ಗೆ, ಸ್ಟೂಡೆಂಟ್ಸಿಗೆ, ಯಾರಿಗೆ ಟೈಮ್ ಇರಲ್ವೋ, ಬೇಗ ಬೇಗ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಇರಲ್ವೋ ಅವರು ಇದನ್ನು ಮಾಡ್ಕೋಬೋದು. ಇದು ಒಳ್ಳೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹಿಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.